ಬ್ಯಾಕ್. ಜಮ್ಮು ಕಾಶ್ಮೀರದಲ್ಲಿ ಭಾರೀ ಮಳೆಯಾಗಿ ಪ್ರವಾಹ ಉಂಟಾಗ್ತಾ ಇದೆ. 2 ದಿನಗಳಿಂದ ನಿರಂತರವಾಗಿ ಭಾರೀ ಮಳೆ ಆಗ್ತಾ ಇದೆ. ಹಾನಿ ಸಂಭವಿಸಿರುವಂಥದ್ದು. ಕಳೆದ 2 ದಿನಗಳಲ್ಲಿ 41 ಮಂದಿ ಸಾವನ್ನಪ್ಪಿದ್ದಾರೆ. ವೈಷ್ಣೋದೇವಿ ಯಾತ್ರಾ ಮಾರ್ಗದಲ್ಲಿ ಭೂಕುಸಿತ ಉಂಟಾಗಿದೆ. 20 ಜನರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿರುವಂಥದ್ದು ಜನ. ಅರ್ಧಕುವರಿಯ ಇಂದ್ರಪ್ರಸ್ಥ ಭೋಜನಾಲಯದ ಬಳಿ ಕುಸಿತ ಉಂಟಾಗಿದೆ. ದೋಡಾ ಜಿಲ್ಲೆಯಲ್ಲಿ ಮೇಘಸ್ಫೋಟ ಸಂಭವಿಸಿ 4 ಜನ ಸಾವನ್ನಪ್ಪಿದ್ದಾರೆ. ನೂರಾರು ಮನೆಗಳು, ಸೇತುವೆಗಳು ಕೊಚ್ಚೋಗಿವೆ. ರಾಜ್ಯದಲ್ಲಿ ಜಲಾಶಯಗಳು ತುಂಬಿ ತುಳುಕ್ತಾ ಇವೆ. ಹೆಚ್ಚಿನ ನೀರನ್ನ ನದಿಗಳಿಗೆ ಹರಿಬಿಡಲಾಗಿದೆ. ನದಿ ಪಾತ್ರ ಮುಳುಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮೊಬೈಲ್ ಟವರ್, ವಿದ್ಯುತ್ ಕಂಬಗಳು ಮುರಿದಿವೆ. ಈ ಮೂಲಕ ಮೂಲ ಸೌಕರ್ಯಕ್ಕೆ ತೀವ್ರ ಹಾನಿ ಉಂಟಾಗಿದೆ. ಜಮ್ಮು ಕಾಶ್ಮೀರದ ಸ್ಥಿತಿಗತಿ ಹೇಗಿದೆ ಸದ್ಯಕ್ಕೆ ನಾವು ಗಮನಿಸ್ತಾ ಇದ್ದೀವಿ. ಪ್ರವಾಹ ಉಂಟಾಗಿರುವಂಥದ್ದು, ಭಾರಿ ಮಳೆ, ನದಿಗಳೆಲ್ಲ ತುಂಬ ಹರಿತಾ ಇದೆ, ಊರುಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ನದಿ ನೀರಿನ ರಭಸಕ್ಕೆ. ನೋಡಿ, ನದಿಯಲ್ಲಿ ಮನೆ ಕಟ್ಟಿದಾರೆನ್ನೋ ಆ ರೀತಿಯಾಗಿ ಬಿಂಬಿಸುವಂತಹ ಸ್ಥಿತಿ ನಾವು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. 2 ದಿನದಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ನೀರಿನಲ್ಲಿ ಜನ ಕೊಚ್ಚಿ ಹೋಗ್ತಾ ಇದ್ದಾರೆ. ಸುಮಾರು 41 ಜನ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ವೈಷ್ಣೋದೇವಿ ಯಾತ್ರಾ ಮಾರ್ಗದಲ್ಲೂ ಕೂಡ ಭೂಕುಸಿತ ಉಂಟಾಗಿದೆ. ದೋಡಾ ಜಿಲ್ಲೆಯಲ್ಲಿ ಮೇಘಸ್ಫೋಟ ಅಂದರೆ ಬಿಟ್ಟು ಬಿಡದೆ ಜೋರಾಗಿ ಮಳೆ ಬರ್ತಾ ಇದೆ. ನಿರಂತರವಾಗಿ ಮೇಘಸ್ಫೋಟ ಸಂಭವಿಸ್ತಾ ಇದೆ. ಗುಡ್ಡಗಳು ಕುಸಿತಾ ಇರೋ ದೃಶ್ಯಾವಳಿಗಳು, ರಸ್ತೆಗಳ ಸಂಪರ್ಕ. ಯಾಕಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿಯಾಗಿರತ್ತೆ ನಾವು ನೋಡಿದೀವಿ. ಗುಡ್ಡದ ಮಧ್ಯದಲ್ಲಿಯೇ ರೋಡನ್ನ, ಆ ಗುಡ್ಡವನ್ನ ಕೊರೆದು ರಸ್ತೆಗಳನ್ನು ಮಾಡಿರ್ತಾರೆ. ಗುಡ್ಡ ಕುಸಿತ ಆಯ್ತಾ ಅಂದ್ರೆ ಸಂಪರ್ಕವೇ ಕಟ್ಟಾಗತ್ತೆ. ನದಿ ಪಾತ್ರದ ಊರುಗಳೆಲ್ಲ ಕೊಚ್ಚಿ ಹೋಗಿರುವಂಥದ್ದು. ಸುಮಾರು 40 ಕೇಂದ್ರಗಳು, ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಒಂದಷ್ಟು ಜನರಿಗೆ ಅಲ್ಲಿ ರಕ್ಷಣೆ ಕೊಡಲಾಗ್ತಿದೆ. ಮತ್ತೊಂದಷ್ಟು ಜನರನ್ನ ರಕ್ಷಣೆ ಮಾಡೋದಕ್ಕೂ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ಮಧ್ಯದಲ್ಲಿ ಸೇತುವೆಗಳ ಸಂಪರ್ಕ ಕಟ್ಟಾಗಿದೆ. ವಾಹನಗಳು ನೋಡಿ, ರಸ್ತೆಗಳೇ ಕುಸಿದು ಬಿದ್ದು ಗುಂಡಿಗೆ ವಾಹನಗಳು ಬಿದ್ದಿರುವಂಥದ್ದು. ಮೊಬೈಲ್ ಟವರ್, ವಿದ್ಯುತ್ ಕಂಬಗಳೆಲ್ಲ ಮುರಿದಿವೆ. ಈ ಮೂಲಕ ಮೂಲ ಸೌಕರ್ಯಕ್ಕೂ ಕೂಡ ತೀವ್ರ ಹಾನಿ ಸಂಭವಿಸಿದೆ.